ಬದನೆಕಾಯನ್ನು ಬೆಂಕಿಯಲ್ಲಿ ಈ ರೀತಿ ಸುಟ್ಟು ತೆಗೆದು ಮುಂಜಾನೆಯ ದೋಸೆಯೊಂದಿಗೆ ತಿನ್ನಲು ತಯಾರಿಸಿದ ಬಜ್ಜಿ ಎನ್ನುವ ರುಚಿಕರ ಪದಾರ್ಥವನ್ನು ತೋರಿಸುತ್ತಿದ್ದೇನೆ. ನೋಡಿ, ನಮ್ಮನೆ ಹಿತ್ತಲಲ್ಲಿ ಬೆಳೆದ ಬದನೆಕಾಯಿ. ಇದನ್ನು ಕೊಯ್ದು ತಂದು ಅಡುಗೆಯ ತಯಾರಿಯ ಕುರಿತು ಚರ್ಚೆ ನಡೆಯಿತು. ಇದನ್ನು ನಾವು ಕರಡಿಗೆ ಬದನೆ ಎನ್ನುತ್ತೇವೆ. ಹಾಗೆ ಇಲ್ಲಿ ನಾನು ಕೊಯ್ಯುತ್ತಿರುವುದನ್ನು ಚೋಳು ಬದನೆಕಾಯಿ ಎನ್ನುತ್ತೇವೆ. ಹೀಗೆ ಕೊಯ್ದು ತಂದ ಎರಡೂ ಬದನೆಕಾಯನ್ನು ಅಮ್ಮನ ಕೈಗಿಟ್ಟು ಇಲ್ಲಿ ಕಾಣುತ್ತಿರುವ ಬೆಂಕಿಯಲ್ಲಿ ಸುಟ್ಟು ಬಜ್ಜಿಯನ್ನು ತಯಾರಿಸಲು ಕೇಳಿಕೊಂಡೆ. ಅದಕ್ಕೆ ಖುಷಿಯಿಂದ ಒಪ್ಪಿಕೊಂಡ ಅಮ್ಮ ಅವುಗಳನ್ನು ಬೆಂಕಿಯಲ್ಲಿ ಸುಡುವ ಸಲುವಾಗಿ ಬದನೆಕಾಯಿಗಳಿಗೆ ಈ ರೀತಿ ಎಣ್ಣೆಯನ್ನು ಸವರಿ ನಿಧಾನವಾಗಿ ಬೆಂಕಿಯಲ್ಲಿ ಇರಿಸಿದಳು. ಈ ರೀತಿಯ ಕಟ್ಟಿಗೆಯ ಕೆಂಡದಲ್ಲಿ ಸುಟ್ಟು ನೋಡಿ, ಬದನೆಕಾಯಿಯು ಅದೆಷ್ಟು ರುಚಿಯಾಗಿರುತ್ತದೆ. ಕೆಲ ಸಮಯದ ನಂತರ ಚೆನ್ನಾಗಿ ಬೆಂದ ಬದನೆಕಾಯಿಯನ್ನು ಬೆಂಕಿಯಿಂದ ತೆಗೆದು ಬಜ್ಜಿ ಮಾಡಲು ಮನೆಯ ಒಳಗೆ ತಂದಾಯಿತು. ಇದನ್ನು ನೀರಿನಿಂದ ತೊಳೆದು ಸ್ವಚ್ಛಗೊಳಿಸಿ ಮೇಲಿನ ಸಿಪ್ಪೆಯನ್ನು ನಿಧಾನವಾಗಿ ಬಿಡಿಸಿದಾಗ ನೋಡಿ ಎಷ್ಟು ಮೃದುವಾದ ಚಂದದ ಒಳಭಾಗ ಕಾಣುತ್ತಿದೆ. ಇದನ್ನು ಒಂದು ಹುಟ್ಟಿನಿಂದ ಸುಲಭವಾಗಿ ಕೊಚ್ಚಿ ತೊಟ್ಟನ್ನು ಬೇರ್ಪಡಿಸಿದ ಅಮ್ಮ ಅದಕ್ಕೆ ಸ್ವಲ್ಪ ಉಪ್ಪನ್ನು ಸವರಿ ಆ ತೊಟ್ಟನ್ನು ನನಗೆ ತಿನ್ನಲು ನೀಡಿದಳು. ಇದು ಸಹ ತಿನ್ನಲು ತುಂಬಾ ರುಚಿಕರವಾಗಿರುತ್ತದೆ. ಇಂದ ಬದನೆಕಾಯಿಗೆ ಹುಳಿಪುಡಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಒಲೆಯ ಮೇಲಿಟ್ಟ ಒಗ್ಗರಣೆ ಹುಟ್ಟಿಗೆ ಕೊಚ್ಚಿಟ್ಟ ಹಸಿಮೆಣಸಿನಕಾಯಿ, ಒಣಮೆಣಸು, ಸ್ವಲ್ಪ ಉದ್ದು, ಚಿಟಿಕೆ ಇಂಗು, ಸಾಸಿವೆ ಮತ್ತು ಅರಿಶಿನವನ್ನು ಹಾಕಿ ಬದನೆಕಾಯಿಗೆ ಸೇರಿಸಿದ್ರಾಯ್ತು. ಈ ಘಮ ಘಮ ಒಗ್ಗರಣೆ ತಾಗಿದ ಬದನೆಕಾಯಿಗೆ ಈರುಳ್ಳಿ ಮತ್ತು ತುರಿದ ಕಾಯಿಯನ್ನು ಸೇರಿಸಿದ್ರೆ ರುಚಿಯಾದ ಬದನೆಕಾಯಿ ಬಜ್ಜಿ ತಿನ್ನಲು ತಯಾರಾಗಿರುತ್ತದೆ. ಇನ್ನೇನಿದ್ರು ನಮ್ದೇ ಕೆಲಸ ಬಿಡಿ. ಬಿಸಿ ಬಿಸಿ ದೋಸೆಗೆ ಈ ರುಚಿಕರ ಬಜ್ಜಿಯನ್ನು ಹಚ್ಚಿ ತಿಂತಾ ಇದ್ರೆ ಸಾಕು, ಮತ್ತೆರಡು ದೋಸೆ ನಮಗೆ ಗೊತ್ತಿಲ್ಲದೆ ಹೊಟ್ಟೆ ಸೇರೋದಂತೂ ಗ್ಯಾರಂಟಿ.